ಹಾಗೆ 2015ರಲ್ಲಿ ಕಾಂತರಾಜ್ ಸಮಿತಿ ಏನು ವರದಿಯನ್ನ ಹಿಂದುಳಿದ ವರ್ಗಗಳ ಏಳಿಗೆ ಬಗ್ಗೆ ಮಾಡಿದಂತಹ ಏಳಿಗೆಗೆ ಏನೇನು ಕ್ರಮ ಕೈಗೊಳ್ಬೇಕಂತ ವರದಿಯನ್ನ ಕೊಡ್ತು. 2013ರಿಂದ 2018ರವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಸೋ ಕಾಲ್ಡ್ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಂಡು ಬರ್ತಿರ್ತಕ್ಕಂಥವ್ರು 5 ವರ್ಷಗಳ ಕಾಲ ಇಡೀ ಆಡಳಿತ ಅವ್ರ ಅಂದ್ರೆ ವಾಸ್ ದ ಅನ್ಕ್ವಶನಬಲ್ ಲೀಡರ್ ಆಗಿದ್ರು. ಯಾಕೆ ಅದನ್ನ ಅವರು ವರದಿಯನ್ನ ಸ್ವೀಕಾರ ಮಾಡಲಿಲ್ಲ? ಅದಾದ್ಮೇಲೆ ಈಗ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ 2 ವರ್ಷ ಸಮಯವನ್ನ ವ್ಯರ್ಥ ಮಾಡಿ ನಾನು ಏನಾದ್ರೂ ಆಗ್ಲಿ ಕಾಂತರಾಜ್ ವರದಿಯನ್ನ ನಾನು ನನ್ನ ಆಡಳಿತ ಅವಧಿಯಲ್ಲಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿ ಅವರು ಇಲ್ಲಿ ನಂದಿ ಹಿಲ್ಸ್ ಅಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಶೆಡ್ಯೂಲ್ ಮಾಡಿ ಅವ್ರು ಮಾಡ್ಬೇಕಂತ ಹೊರಟ್ರು. ಆ ಮಧ್ಯದಲ್ಲಿ ಇವರ ಹೈಕಮಾಂಡ್ ಇವರಿಗೆ ಬುಲಾವ್ ಮಾಡ್ಕೊಂಡು ದೆಹಲಿನಲ್ಲಿ ಇವ್ರ ಬದಲಾಗಿ ಸರ್ಕಾರದಲ್ಲಿ ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಅಂದ್ರೂ, ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಇಲ್ಲ ಅಂದ್ರೂ ಇವರ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಕರ್ನಾಟಕ ಏನು ಇನ್ಚಾರ್ಜ್ ಇದ್ದಾರೆ ಸುರ್ಜಿವಾಲಾ ಅವರು, ಅವರನ್ನೇ ಹೇಳ್ಬಿಟ್ರು ಕಾಂತರಾಜ್ ವರದಿ ನಾವು ಮಾಡಲ್ಲ, ಬೇರೆ ಜಾತಿ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹದ್ದು ಅದು ಸೆನ್ಸಸ್, ಗಣತಿ ಇಲ್ಲ. ಆ ಗಣತಿನಲ್ಲಿ ಹೇಳ್ತೀನಿ ಆ ಗಣತಿನಲ್ಲಿ ಒಂದು ಕಾಲಂ ಅವರ ಜಾತಿಯನ್ನ ಕೂಡ ಕೇಳುವಂತಹದ್ದು ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹದ್ದು ಸಮೀಕ್ಷೆ. ಇದು ಬರೇ ತಲೆ ಎಣಿಕೆ ಅಲ್ಲ. ಇದು ಅವರ ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸಿಚುವೇಶನ್ ಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಬರೇ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅವರು ಕೂಡ ಸೋಶಿಯೋ ಎಜುಕೇಶನಲ್ ಎಕನಾಮಿಕಲ್ ಸರ್ವೆ ಖಂಡಿತವಾಗ್ಲೂ ಮಾಡ್ಲೇಬೇಕಾಗತ್ತೆ. ಅದಕ್ಕೊಂದು ಸೆನ್ಸಸ್ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ತರಬೇಕಾಗುತ್ತೆ. ಅವರು 1948 ಆಕ್ಟ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಅವ್ರ ಅಮೆಂಡ್ಮೆಂಟ್ ಅನ್ನ ತಗೊಂಡ್ ಬಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾದಂತ ಸಮೀಕ್ಷೆ ಖಂಡಿತವಾಗ್ಲೂ ಮಾಡಿದ್ರೆ ಮಾತ್ರ ಅದಕ್ಕೊಂದು ಕಮಿಟ್ಮೆಂಟ್ ಇದೆ, ಅರ್ಥ ಬರುತ್ತೆ. ಆಗ ಅದೇನಾದ್ರೂ ಕೂಡ ಜನರ ಬದುಕಿಗೆ ಸುಧಾರಣೆ ಆಗ್ಲಿಕ್ಕೆ ಅದು ಪ್ರಯೋಜನ ಆಗುತ್ತೆ. ಕೇವಲ ಜಾತಿ ಗಣತಿಯನ್ನ ಮಾಡಿದ್ರೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವುದೇ ಒಂದು ಸರ್ಕಾರ ಅಥವಾ ಪಕ್ಷ ಜನಪರವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ಆ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ 2 ಇರಬೇಕು. ಒಂದು ಬದ್ಧತೆ ಇರಬೇಕು, ಇನ್ನೊಂದು ಜನಪರವಾದಂತ ಕಾಳಜಿ ಇರಬೇಕು. 2 ಇರ್ಬೇಕು ಸರ್. ಇಲ್ಲಿ ಏನಾಗಿದೆ, 2015ರಲ್ಲಿ ಕಾಂತರಾಜ್ ಅವರು ವರದಿಯನ್ನ ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಇದ್ರು. ಅವ್ರು ಅಹಿಂದ ನಾಯಕರು ಅಂತ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸ್ಕೊಂಡಿದ್ದಾರೆ. ಅದನ್ನ ಮಾಡ್ಲಿಲ್ಲ. ಆ ಕಮಿಟಿಗೆ ಖರ್ಚಾದಂತ 165 ಕೋಟಿ ಜನಗಳ ತೆರಿಗೆ ಹಣ ವ್ಯರ್ಥವಾಗಿ ಹೋಯ್ತು. ಅದನ್ನ ಯಾರು ಭರಿಸ್ತಾರೆ? ಒಂದನೇ ಪ್ರಶ್ನೆ. ಬೇಡ ಅಂತ ಹೇಳಿದ್ದು ಯಾಕೆ ಸುಮ್ನೆ ಇದ್ರಿ ಸರ್? 10 ವರ್ಷ ಯಾಕೆ ಮಾಡ್ಲಿಲ್ಲ ಸರ್? ಅದಕ್ಕೆ ಉತ್ತರ ಕೊಡ್ಲಿಲ್ಲ ನೀವು. ನೀವು ಇದ್ರಲ್ಲ, ನೀವ್ ಯಾಕೆ ಜಾರಿಗೆ ತರ್ಲಿಲ್ಲ? ನೀವು ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ವಲ್ಲ. ಆಯ್ತಪ್ಪ, ನೀವು 4 ವರ್ಷ ಇದ್ರಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ಯಡಿಯೂರಪ್ಪನವರು ಅವ್ರಿಗೂ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಂತ ಒಬ್ಬ ಮುಖ್ಯಮಂತ್ರಿ. ಅವ್ರಿಗೂ ಕೂಡ ಹಳ್ಳಿ ಬದುಕಿನ ಬಗ್ಗೆ ಗೊತ್ತಿತ್ತು, ಸಾಮಾನ್ಯ ಜನರ ಬದುಕು ಗೊತ್ತಿತ್ತು. ಅವ್ರು ಯಾಕೆ ಇಂಪ್ಲಿಮೆಂಟ್ ಆ ರಿಪೋರ್ಟ್ ಅನ್ನ ತಗೊಳ್ಳಿಲ್ವಲ್ಲ? ಆ ರಿಪೋರ್ಟ್ ಅನ್ನ ಈಗ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಕ ಮಾಡಿದವ್ರು ಯಾರು? ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ಸದಸ್ಯರನ್ನ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ಅವ್ರುಗಳೇ ಕೊಟ್ಟದ. ನೀವೇ ನೇಮಕ ಮಾಡಿದಂತ ಅಧ್ಯಕ್ಷರು ಸದಸ್ಯರುಗಳ ಸಮಿತಿಯನ್ನ ನೀವೇ ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದ್ರಿ. ಒಪ್ಕೋಬಾರ್ದು ಅಂತ ಹೇಳಿ ಅವ್ರ ಮೇಲೆ ಒತ್ತಡಗಳನ್ನ ತಂದ್ರಿ. ಆ ವರದಿಯನ್ನು ಕೂಡ ಸ್ವೀಕಾರ ಮಾಡಿಲ್ಲ. ಸರ್, ಕಾಂತರಾಜ್ ವರದಿ ಹಳೇದಾಯ್ತು, ಮತ್ತೆ ಸಮರ್ಪವಾದಂತ ಒಂದು ಸಮೀಕ್ಷೆ ಆಗ್ಲಿಲ್ಲ ಅನ್ನೋದು ಇಲ್ಲಿ ಕರ್ನಾಟಕದ ಜನದಿಂದ ಬಂತೆ ವಿನ ನಾವು ಅದರ ವಿರುದ್ಧ ಆಗ್ಲಿ ಅಥವಾ ಮಾಡ್ಲಿಲ್ಲ. ಏನ್ 2 ವಿಷಯ. ಕೇಂದ್ರ ಸರ್ಕಾರ ಮಾಡುವಂತಹದ್ದು 1948ರಲ್ಲಿ ಒಂದು ಕಾಯ್ದೆ ತರ್ತಾರೆ, ಸೆನ್ಸಸ್ ಆಕ್ಟ್ 1948 ಅಂತ. ಆ ಕಾಯ್ದೆಯನ್ನ ಬಳಸ್ಕೊಂಡು ಪ್ರತಿ 10 ವರ್ಷಕ್ಕೊಮ್ಮೆ ಅವರು ಜನಗಣತಿ ಅಂತ ಮಾಡ್ತಾ ಇದ್ರು. ಈ ಸಲ ಜಾತಿಯ ಗಣತಿ ಮಾಡಬೇಕು ಅಂತ ಎಲ್ಲ ವಲಯಗಳಿಂದ ಕೂಗು ಬಂದ ತಕ್ಷಣ ಮೋದಿ ಸರ್ಕಾರದ ಏನು ಕ್ಯಾಬಿನೆಟ್ ಇದೆಯಲ್ಲ, ಅಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಬಟ್ ಇನ್ನೂ ಅಕ್ಷರ ರೂಪಕ್ಕೆ ಅದು ಬಂದಿಲ್ಲ. ಅದನ್ನ ಈಗ ಜಾತಿ ಜನಗಣತಿ ಅಂತ ಹೇಳ್ತಾರೆ. ಅಲ್ಲಿ
ಸೆನ್ಸಸ್ ಅಂತ. ನಾವು ಕರ್ನಾಟಕದಲ್ಲಿ ಮಾಡ್ತಾ ಇರೋದು ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಯಾಕೆ ನಾವು ಸಮೀಕ್ಷೆ ಅಂತ ಹೇಳ್ತೀವಿ ಅಂದರೆ, ನಮಗೂ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಹಿನ್ನೆಲೆ ನಾನು ಹೇಳಕ್ಕೆ ಹೋಗಲ್ಲ, ಭಾಳಷ್ಟೆಲ್ಲ ಹೇಳಿದ್ದೀನಿ ನಾನು. ಆ ಕಾಯ್ದೆ ಏನು? ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995. ಏನು ಅಂತ ಹೇಳಿದ್ರೆ, ಇದನ್ನ ಸುದರ್ಶನ್ ಅವ್ರು ಏನ್ ಹೇಳ್ತಾರೆ, ಇಲ್ಲ ಎಕ್ಸ್ಟೆಂಡ್ ಮಾಡ್ಬೇಕಾಗುತ್ತೆ, 15 ದಿವಸ ಸಾಕೋದಿಲ್ಲ ಅನ್ನೋದು ಕರೆಕ್ಟ್. ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗ್ಲಿಕ್ಕಿಲ್ಲ, ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು, ನೀವು ಮಾಡಿದಾಗ 1.25 ಲಕ್ಷ ಜನ, ಆಮೇಲೆ ಅದ್ರ ಮೇಲೆ 25,000 ಜನ ಎನ್ವರೇಟರ್ಸ್. ಈಗ ಶಿಕ್ಷಕರನ್ನ 15 ದಿವಸದ ಮಟ್ಟಿಗೆ ಬಳಸ್ಕೊಂಡು ಆಮೇಲೆ ಅವರನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ಬೇರೆಯವರನ್ನೇ ಬಳಸ್ಕೊಳ್ಳಿಕ್ಕೆ ಆಗುತ್ತಾ ಅನ್ನೋದು ಒಂದು. ಎರಡನೇದು, ಇನ್ನೂ ಒಂದು ಆಲೋಚನೆ ಸರ್ಕಾರದ ಮಟ್ಟದಲ್ಲಿ ಇದೆ ಅಂತ ನನಗೆ ಗೊತ್ತಾಯ್ತು. ಏನು ಅಂತ ಹೇಳಿದ್ರೆ, RDP ಡಿಪಾರ್ಟ್ಮೆಂಟ್ ಇಂದ ಬಳಸ್ಕೋಬಹುದು ಅನ್ನುವಂಥದ್ದು, ಪಂಚಾಯತ್ ನೌಕರರನ್ನು ಬಳಸ್ಕೊಳ್ಬಹುದು ಅಂತಂಥದ್ದು. ಹೆಚ್ಚಂದ್ರೆ ಒಂದು 25-30 ಸಾವಿರ ಜನ ನಿಮಗೆ ಈ ಕೆಲಸಕ್ಕೆ ಸಿಗ್ಬೋದು ನೀವು ಅವಾಗ. ಈ ಹಿನ್ನೆಲೆಯಲ್ಲಿ 15 ದಿನ ಮಾಡಿ ಅದನ್ನ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಜೂನಿಗೆ ಸರ್ಕಾರ ಕಂಟಿನ್ಯೂ ಮಾಡುತ್ತಾ, ಹೇಗೆ ಇದು? ಹಾಗೆ ಮಾಡಿದ್ರೆ ಆಗುತ್ತಾ ಲಿಂಗಪ್ಪ ಅವರೇ? ಅಲ್ಲ, ಎರಡನೇ ಸಲ ಅವ್ರಿಗೆ, ಮೊದಲನೇ ಸಲ ನೀವು ಏನು ಅವ್ರಿಗೆ ತರಬೇತಿ ನೀಡಿರ್ತೀರಿ, ಮತ್ತೆ ಅವ್ರಿಗೆ ಒಂದ್ಸಲ ತರಬೇತಿ ನೀಡಿ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಅವ್ರು ಎಷ್ಟಾರು ತಗೊಳ್ಳಿ, ಸರ್ಕಾರ ಯಾರನ್ನಾದ್ರೂ ಬಳಸ್ಕೊಳ್ಳಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಅಲ್ಲ, ಆಗಲ್ಲ, ಆಗುತ್ತಾ? ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಸುದರ್ಶನ್ ಹೇಳ್ತಾ ಇದಾರೆ, ಅವ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಈಗ ನನ್ನ ಸರ್ಕಾರದ ಭಾಗ ಅಲ್ಲ, ಒಂದ್ ನಿಮಿಷ. ಹಾಗಾಗಿ ಅವ್ರಿಗೆಲ್ಲ ಮಾಹಿತಿಗಳು ಅವ್ರಿಗಿರ್ತವೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿದ್ರೆ ಸಂತೋಷ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಇದೇ ಒಕ್ಕಲಿಗರು ಲಿಂಗಾಯತರು ಇದನ್ನ ವಿರೋಧಿಸಿದಾಗ ಯಾತಕ್ಕೆ ವಿರೋಧಿಸಿದ್ರು? ಎರಡು ಕಾರಣ ಏನು ಅಂದ್ರೆ, ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸಿದಿರಿ, ಎರಡನೇದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದ್ರು. ಆ ಕಡಿಮೆ ತೋರಿಸಿರೋದಕ್ಕೆ ಕಾರಣ ಏನ್ ಹೇಳ್ತಾರೆ ಅವರು? ನೀವು ಬಹುಜನದ ಮನೆಗೆ ಹೋಗಿಲ್ಲ, ಎರಡನೇದು ನೀವು ಜಾತಿ ಉಪಜಾತಿಗಳನ್ನು ಸರಿಯಾಗಿ ಪಟ್ಟಿ ಮಾಡಿಲ್ಲ ಅಂತ ಎರಡು ಕಾರಣ ತೋರಿಸಿದ್ರು. ಅದಕ್ಕೆ ಸರ್ಕಾರ ತಲೆಬಾಗ್ತು ಮಾಡಿ ಎರಡನೇ ಸಮೀಕ್ಷೆಗೆ ಹೋಗ್ತಾ ಇದೆ. ಅದನ್ನ ನಾವು ಸರಿಪಡಿಸ್ಕೋಬೇಕಲ್ಲ. ಇದುವರೆಗೂ ಆಯ್ತು, ಒಂದು ಜಾಹೀರಾತು ಕೊಟ್ಟಿಲ್ಲ, ಇಷ್ಟು ಜಾತಿಗಳು ನಮ್ಮಲ್ಲಿ ಇದಾವೆ, ಯಾವ್ದಾದ್ರು ಜಾತಿ ಬಿಟ್ಟು ಹೋಗಿದೆಯಾ ಅಂತ ಇದುವರೆಗೂ ಆಯೋಗ ನಮ್ಮನ್ನು ಕೇಳಿಲ್ಲ. ನಾವು 3 ಸಲ ಜಾಹೀರಾತು ಕೊಟ್ಟು ಒಟ್ಟು 1351 ಜಾತಿ ಉಪಜಾತಿಗಳನ್ನು ಪಟ್ಟಿ ಮಾಡಿದ್ದು. ಈಗ ನಾನು ತುಂಬಾ ಕ್ಲೋಸ್ ಆಗಿ ಟೀಚರ್ಸ್ ಜೊತೆ ಕೆಲಸ ಮಾಡ್ತಿದ್ದೆ. ಈ ನಮ್ಮ ಜಸ್ಟಿಸ್ ನಾಗಮನ್ ದಾಸ್ ಕಮಿಟಿ ವರದಿಯನ್ನ ತಯಾರು ಮಾಡ್ಬೇಕಾದ್ರೆ ಸರ್, ಲಿಂಗಪ್ಪ ಸರ್ ಹೇಳಿದ್ದು ಕರೆಕ್ಟ್ ಆಗಿದೆ ಸರ್. ಏನಾಗುತ್ತೆ, ಒಂದು ರೂರಲ್ ಸೈಡ್ ನೆಟ್ವರ್ಕ್ ಪ್ರಾಬ್ಲಮ್, ಎರಡನೇದು ಸರ್ KYC ಇಲ್ಲ ಅಂದ್ರೆ ಅದಕ್ಕೆ ಒಬ್ಬರಿಗೆ ಒಂದು ಕುಟುಂಬ ಮಾಡಕ್ಕೆ 40 ನಿಮಿಷ ಆಗುತ್ತೆ ಸರ್. ಅವ್ರೇನಾದ್ರೂ KYC ಮಾಡ್ಲಿಲ್ಲ ಅಂದ್ರೆ ಈ ಟೀಚರ್ಸೇ ಮಾಡ್ಬೇಕು ಆ OTP ಬಂದು ಎಲ್ಲ ಮಾಡೋದಕ್ಕೆ. ಆ 56 ಪ್ರಶ್ನಾವಳಿಗಳ ಅಕ್ಷರಗಳು ಎಷ್ಟಿದ್ದೇವೆ ಅಂತ ಹೇಳಿದ್ರೆ ಅವ್ರು ಓದಕ್ಕೂ ಆಗೋದಿಲ್ಲ, ನಾವು ಕೇಳಿಸ್ಕೊಳಕ್ ಆಗೋದಿಲ್ಲ ಸರ್. ಸುಮ್ನೆ ಆ ಟೀಚರ್ಸನ್ನೇ ಮಾಡ್ಕೊಂಡು ಕಾಮನ್ ಆಗಿ ಎಲ್ಲ ಹೋಗ್ಬಿಡ್ತಾರೆ. ಯಾಕಂದ್ರೆ ನಾನು ಹೋಗಿದ್ದೀನಿ, 1 ವಾರ ಹೋಗಿದ್ದೀನಿ ನಾನು ನಮ್ಮ ಜನಾಂಗ ಜೊತೆ ಹತ್ರ ಕರ್ಕೊಂಡು ಟೀಚರ್ಸ್ನ. ಹಾಗಾಗಿ ಟೆಕ್ನಾಲಜಿನ ಬಳಸ್ಕೋಬೇಕು ಖಂಡಿತವಾಗ್ಲೂ. ಆದ್ರೆ ಆ ಲೆವೆಲ್ಗೆ ಸರ್ಕಾರದ ಹತ್ರ ಇದೆಯಾ? ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಕೊಟ್ಟಿರೋದನ್ನ ಸ್ವಾಗತಾರ ಅಂತ ನಾವು ಮೊದ್ಲೇ ಹೇಳಾಗಿದೆ. ನಾವು ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ. ಕೇಂದ್ರ ಸರ್ಕಾರ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾವುದು ಅಂತ ಹೇಳಿದ್ರೆ, ಅವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು. ಅದನ್ನ ಮಾಡದೇ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅದನ್ನ ಮಾಡ್ಬೇಕಾದ್ರೆ 1948 ಸೆನ್ಸಸ್ಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬರ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವು ಯಾವ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಯಾರ ಸ್ಥಿತಿಗತಿಗಳನ್ನ ಹೇಗೆ ನಿಮಗೆ ಪರಿಚಯ ಆಗುತ್ತೆ? ಶೈಕ್ಷಣಿಕವಾಗಿ ಯಾರು ಮುಂದೆ ಬಂದಿದ್ದಾರೆ, ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ರಾಜಕೀಯದ ಅವಕಾಶಗಳನ್ನ ಯಾರು ಪಡ್ಕೊಂಡಿದ್ದಾರೆ, ಯಾರು ವಂಚಿತರಾಗಿದ್ದಾರೆ, ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಏನು? ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ಬೇಕಾದ್ರೆ ಜನಸಂಖ್ಯೆದು ಜಾತಿ ಜನಗಣತಿ ಆಗುತ್ತೆ. ಈಗ ರಾಜ್ಯ ಸರ್ಕಾರ ಎಷ್ಟೇ ದುಡ್ಡು ಹಾಕಿ ಏನೇ ರಿಸೋರ್ಸಸ್ ಮಾಡಿದ್ರು ಅದು ವೃಥಾ ಹೋಗುತ್ತೆ. ಇನ್ನೊಂದು 3 ತಿಂಗಳು ಕಾಯೋದಕ್ಕೆ ಏನ್ ಕಷ್ಟ ಅಂತ ನಾನು ರಾಜ್ಯ ಸರ್ಕಾರಕ್ಕೆ. ಈಗ ಮಾರ್ಚ್ 26ಕ್ಕೆ ಇನ್ನೊಂದು 6 ತಿಂಗಳಲ್ಲಿ ಶುರು ಆಗುತ್ತೆ ಸರ್. ಅಲ್ಲಿವರೆಗೂ ಕಾಯೋದಕ್ಕೆ ಏನ್ ಕಷ್ಟ? ಈಗ ಆಲ್ರೆಡಿ ಅಲ್ಲಲ್ಲ, ನೀವೇನ್ ಹೇಳಕ್ ಹೊರಟಿದ್ದೀರಿ ಅಂತ ಹೇಳಿದ್ರೆ, ಹಿಂದಿನ 2 ಸಮಿತಿಗಳ ವರದಿನೂ ಕೂಡ ಎಲ್ಲೋ ತಲುಪಿಸ್ಬೇಕಾಯ್ತು, ನೀವೆಲ್ಲರೂ ಸೇರಿ ತಲುಪಿಸೋ ಕೆಲಸ ಮಾಡಿದ್ರಿ.
ನಾವು ಈ ತಲುಪಿಲ್ಲ ಆಗೋ ಸರ್, ಕೆಲ್ಸನೂ ನಿಮ್ ಆಗೋದ್ ಕಾಂಗ್ರೆಸ್ ಬೇಡ, ಸರ್ಕಾರ ಈ ತಲುಪಿಲ್ಲ ಆಗೋ ಅದನ್ನ. ಈಗ ಆಗೋ ಕೆಲ್ಸನೂ ಆಗೋದ್ ಬೇಡ ಅಂತ ಹೇಳಿ ಅದನ್ನ ಅಡ್ಡಿಪಡಿಸ್ಲಿಕ್ಕೆ ಸರ್, ನೀವು ಹೊರಟಿದ್ದೀರಿ ಆಗ್ದಿದ್ದ ಅಷ್ಟೇ. ಕೆಲಸ ಸರ್, ಸರ್ ಅಲ್ಲಲ್ಲ, ಆಗ್ದಿದ್ದ ರಾಜ್ಯ ಕೆಲಸ ಸರ್ಕಾರ ಇದು ತಾವೇ ಹೇಳಿದ್ರೆ ಆಗೋದಿಲ್ಲ ಅಂತ ರಾಜ್ಯ ಹೇಳಿ. ಸರ್ಕಾರಕ್ಕೆ ನೋಡಿವ್ರೆ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರನು ಮಾಡ್ಲಿ, ರಾಜ್ಯ ಸರ್ಕಾರನು ಮಾಡ್ಲಿ, ಒಂದು ಕಂಪ್ಯಾರಿಟಿವ್ ಸ್ಟಡಿ ಕೂಡ ಆಗ್ಲಿ, ತಪ್ಪೇನಿಲ್ಲ.